ನಮಸ್ಕಾರ. ನಾನು ಪ್ರಜಾಕೀಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಅಂದರೆ ಪ್ರಜಾಕೀಯ ನಾನು ಅರ್ಥೈಸ್ಕೊಂಡಿದ್ದೀನಿ. ನಾನು ಎಷ್ಟು ಸಲ ವೋಟ್ ಮಾಡಿದ್ದೀನಿ ಅದೆಲ್ಲ ಹೇಳೋದು ನನಗೆ ಏನು ಬೇಕಾಗಿಲ್ಲ ಅಂತ ಅನ್ಕೊತೀನಿ. ನಾನು ವೋಟ್ ಎಷ್ಟು ಕನ್ವರ್ಟ್ ಮಾಡಿದ್ದೀನಿ ಅಂತಲೂ ನನಗೇನು ಹೇಳಬೇಕು ಅಂತ ಅನ್ನಿಸ್ತಿಲ್ಲ. ಬಟ್ ನನಗೆ ಈ ಸಲ ಉಪೇಂದ್ರ ಅವರ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ನನಗೆ ಕೆಲವೊಂದು ವಿಷಯಗಳು ಅನ್ನಿಸ್ತಿರೋದು ಏನಂತಂದರೆ, ನೀನು ಕೆಲಸ ಕೇಳ್ತಿದ್ಯಾ ಗುರು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೇ ಕೆಲಸ ಅರ್ಹ ಇದರಲ್ಲಿದ್ದಾಗ ನಾನು ಕೆಲಸ ಕೇಳಕ್ಕೆ ಹೋಗ್ತೀನಿ. ನಾನು ಕೆಲಸ ಕೇಳಕ್ಕೆ ಹೋದಾಗ ನನಗೆ ಕ್ರೈಟೀರಿಯಾ ಕೇಳ್ತಾರೆ, ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ, ಥಿಂಗ್ಸ್ಗಳು ಕೇಳ್ತಾರೆ. ನೀ ಎಷ್ಟು ಎಲಿಜಿಬಿಲಿಟಿ ಇದೆಯಾ, ನೀನು ಎಷ್ಟು ಏನೇನೆಲ್ಲ ಮಾಡಬಲ್ಲೆ ಅನ್ನೋದನ್ನೆಲ್ಲ ಕೇಳ್ತಾರೆ ಅಂತಂದಾಗ ನಾನು ಅದನ್ನೆಲ್ಲನೂ ಹೇಳಬೇಕಾಗತ್ತೆ. ಅಂದರೆ ನಾನು ಎಷ್ಟು ಕೇಪಬಿಲಿಟಿ ಇದ್ದೀನಿ, ಅಂದರೆ ನಾನು ಪ್ರೈವೇಟ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೇ ಹಂಗೆ ಇಷ್ಟೆಲ್ಲ ಥಿಂಗ್ಸ್ಗಳನ್ನ ನಾನು ಪಾಸಿಬಿಲಿಟೀಸಲ್ಲಿ ನಾನು ಕ್ರೈಟೀರಿಯಾ ವರ್ತ್ಫುಲ್ ಆಗಿರ್ಬೇಕು ನಾನು. ಸೊ ಹಂಗಿದ್ದಾಗ ಇನ್ನೂ ಜನಸಾಮಾನ್ಯರ ಮಧ್ಯ ಸೇವಕನಾಗಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ಯಾ ಅಂತಂದಾಗ ಪ್ರೈವೇಟ್ ಕಂಪ್ನಿನಲ್ಲೇ ಅಷ್ಟು ಕೇಳ್ತಾರೆ ಕ್ರೈಟೀರಿಯಾಗಳ್ನ. ಇನ್ನು ಜನಸಾಮಾನ್ಯರ ಮಧ್ಯೆ ನಿಂತ್ಕೊಂತಿದ್ಯಾ ಅಂತಂದಾಗ, ದಟ್ಟು ನೀನು ಹೊಸ ಅಜೆಂಡಾ ಏನೋ ಇಟ್ಕೊಂಬಂದು ನಿಂತ್ಕೊಂತಿದ್ಯಾ ಅಂತಂದಾಗ ನನಗೆಲ್ಲೋ ಬೇರೆ ಏನೋ ಹೇಳಬೇಕಿತ್ತು ಅವರು, ಅಂದರೆ ಬೇರೆ ಏನೋ ಬೇಕು ಅಂತ ಅನ್ನಿಸ್ತಿದೆ. ಬೇರೆ ಏನೋ ಅನ್ನೋದಕ್ಕಿಂತ ಹೆಚ್ಚಾಗೆ ಗುರು ಕೆಲಸ ಸಾಮರ್ಥ್ಯ ನೀನು ಕೆಲಸ ಕೊಟ್ಟ ಮೇಲೆ ನೀನು ಮಾಡ್ತೀಯಾ ಅಂತ ನೀನು ಹೇಳ್ತಿದ್ಯಾ. ನಿನಗೆ ಕೆಲಸ ಏನಕ್ಕೆ ಕೊಡ್ಬೇಕು? ಫಸ್ಟ್ ಆಫ್ ಆಲು ನಿನಗೆ ಕೊಡಬೇಕು ಅನ್ನೋ ಅರ್ಹ ನೀನು ಅಂತ ನಿನ್ಗೆ ಯಾಕೆ ಅನ್ನಿಸ್ತಿದೆ? ನಿಂಗೆ ಹೆಂಗೆ ಅನ್ನಿಸ್ತಿದೆ? ನಿನಗೆ ಆನ್ ವಾಟ್ ಬೇಸಿಸ್, ಆನ್ ವಾಟ್ ಕ್ರೈಟೀರಿಯಾ? ನಿನಗೆ ನಿನ್ನ ಪಕ್ಷಕ್ಕೆ ನಿನ್ನ ಪ್ರಜಾಕೀಯಕ್ಕೆ ಕೊಡಬೇಕು ಅನ್ನೋದನ್ನೇ ನೀನು ಹೇಳಕ್ಕೆ ರೆಡಿ ಇಲ್ವಲ್ಲ ನೀನು ಎಲ್ಲದಕ್ಕೂ ತಪ್ಪಿಸ್ಕೊಂಡು ಮಾಡ್ತಿದ್ದೀಯ ಹೊರ್ತು ನೀವು ಯಾವತ್ತೂ ಹೇಳ್ತಾನೆ ಇಲ್ಲ. ನೀವು ನಿಮ್ಮ ಪ್ರಜಾಕೀಯ ಕೆಲಸ ಕೊಟ್ಟು ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾಕೆ ಕೊಡ್ಬೇಕು ಕೆಲಸನ? ಈಗ ಮುಂಚೆ ಕೊಟ್ಟಿರೋರು ಅಸಾಮಾನ್ಯರು ಏನೇನಿದಾರೆ ಅವ್ರು ಮಾಡಿರೋದೇ ಸಾಕು ನಮಗೆ. ಮತ್ತು ನಿಮಗೆ ಕೊಟ್ಟು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ವರ್ಷ ಕೊಡ್ತೀವಿ ಅಂತ ಅನ್ಕೊಳ್ಳೋಣ. ಯಾಕೆ ನೀವು ಟಿ ಬಿ ಕೆ ಏನು ಹೇಳ್ತಿದ್ದೀರಾ ಎಕ್ಸಾಂಪಲ್, ಅಥವಾ ಇನ್ನೊಂದೇನು ಹೇಳ್ತಿದ್ದೀರಾ, ಜೆನ್ಝಿ ಏನು ಹೇಳ್ತಿದ್ದೀರಾ, ಮಿಲೇನಿಯಲ್ಸ್ ಏನು ಹೇಳ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವರ್ಷ ಕೊಟ್ವಿ ಅಂತ ಅನ್ಕೊಳ್ಳೋಣ. ಒಂದು ವರ್ಷ ಕೊಟ್ಟು ನಿಮಗೆ ನೀವು ಗಬ್ಬೆದ್ದೋಗಿ ಇನ್ನೂ ಊಷ್ಟು ಸರ್ಕಾರ ಮಾಡಿ ಚೆನ್ನಾಗಿ ಮಾಡಿಬಿಟ್ರೆ ವೆಲ್ ಆ್ಯಂಡ್ ಗುಡ್, ಆಯಿತಾ. ಚೆನ್ನಾಗಿ ನಿಮ್ಗೆ ಗೊತ್ತೇ ಇಲ್ವಲ್ಲ, ನಿಮ್ಗೆ ರಾಜಕೀಯ ಏನು ಗೊತ್ತು? ನಿಮ್ಮ ಈಗ ಯಾರ್ಯಾರ ಏನೇನು ನಿಲ್ಸ್ಕೊಂತಿದ್ದೀರಾ, ನಿಮಗೆ ಪ್ರಜಾಕೀಯ ನಿಮಗೆ ಕೆಲಸ ಮಾಡೋಕ್ಕೆ ಏನು ಅನ್ನೋದು ನಿಮ್ಗೆ ಇವತ್ತು ಹೇಳಿದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಸರ್ ಈಗ ಹಂಗಾಗ್ತಿದೆ ಏನೋ ಪೇಪರ್ ಲೀಕ್ ಆಯಿತು, ಅದಕ್ಕೆ ಏನು ಮಾಡಬೇಕು ಅಂದರೆ ನನಗೆ ಪವರ್ ಇಲ್ವಲ್ಲ ಅಂತ ಹೇಳ್ತಿದ್ದೀರಾ. ನಾನು ಯಾರು ಕೊಟ್ಟಿದ್ದೀರಾ ಅವ್ರನ್ನ ಕೇಳ್ಕೊಳ್ಳಿ ಅಂತ ನೀವು ಹೇಳ್ತಿದ್ದೀರಾ. ಇನ್ ದ ಸೇಮ್ ಪಾಯಿಂಟ್ ಗುರು, ಇವತ್ತು ನಾವೀಗೇನು ಕ್ವಶನ್ ಕೇಳಬೇಕು? ನಾವು ಏನಂತ ಕ್ವಶನ್ ಕೇಳಬೇಕಾಗಿತ್ತು? ನಾವು ಯಾರ ಹತ್ರ ಹೋಗಿ ಏನಂತ ಮಾತಾಡಬೇಕಾಗಿತ್ತು ಅನ್ನೋ ಹೇಳೋ ಸೌಜನ್ಯನೂ ನಿಮಗಿಲ್ವಲ್ಲ. ಈಗ ಅವ್ರು ಯಾರೋ ಕೈಗೆ ಸಿಗ್ತಿಲ್ಲ, ಕರೆಕ್ಟು. ಬಟ್ ಇನ್ ದ ಸೇಮ್ ಟೈಮ್ ನೀವು ಅಟ್ಲೀಸ್ಟು ಏನಂತ ನಾವು ಫೈಟ್ ಮಾಡಬೇಕಾಗಿತ್ತು ಅಂತ ಹೇಳೋದಾದ್ರೂ ಬೇಕಾಗಿತ್ತಲ್ವಾ? ನಾವು ಏನಂತ ಕೇಳಬೇಕಿತ್ತು, ನಾವು ಏನಂತ ಫೈಟ್ ಮಾಡಬೇಕಿತ್ತು ಅದನ್ನಾರು ಹೇಳ್ಕೊಡ್ಬೇಕಿತ್ತಲ್ವಾ? ಹೇಳ್ಕೊಡ್ಬೇಕು ಅನ್ನೋ ಅಷ್ಟು ದಡ್ರಿದ್ದಾರೆ ನಾನು ಹೇಳ್ತಿಲ್ಲ. ನೀವು ಯಾವುದಕ್ಕೂ ತಲೆ ಕೊಡೋಕೆ ರೆಡಿ ಇಲ್ಲ ಇವತ್ತು. ನೀವು ನಾಳೆ ಬೆಳಗ್ಗೆ ನಿಮ್ಮ ಕರ್ತವ್ಯದಲ್ಲೇ ಇದ್ದಾಗ ಪೇಪರ್ ಲೀಕ್ ಆಯಿತು ಅಂದರೆ ಏನು ಮಾಡ್ತೀರಾ ಅಂತಂದರೆ, ನಾನು ರಾಜೀನಾಮೆ ಕೊಡ್ತೀನಿ ಡೈರೆಕ್ಟ್. ಅಂದರೆ ಇಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ ನೀವು. ಸ್ವಾಮಿ, ರಾಜೀನಾಮೆ ಕೊಡೋದಲ್ಲ ನಮಗೆ ಬೇಕಾಗಿರೋದು. ನಮ್ಮನ್ನು ನೋಡ್ಕೊಂಡು ಕರ್ತವ್ಯಯುಕ್ತವಾಗಿ ನಮ್ಮನ್ನು ನೋಡ್ಕೊಂಡು ಕರ್ಕೊಂಡು ಹೋಗೋಂಥ ಧೈರ್ಯ ಮಾಡ್ತೀನಿ ಅಂತ ನೀವು ಹೇಳ್ತಿದ್ದೀರಲ್ಲ, ಆ ಧೈರ್ಯ ಇವತ್ತು ಯಾಕಿಲ್ಲ? ಈಗ ಯಾರಿಗೊಬ್ರು ಪವರ್ ಕೊಟ್ಟಿದ್ದಾರಲ್ವ ಜನಗಳೆಲ್ಲ ಸೇರ್ಕೊಂಡು, ಅವ್ರುಗಳನ್ನ ನಾವು ಏನು ಮಾಡಬೇಕು ಅಂತ ಯಾಕೆ ನೀವು ಹೇಳ್ಕೊಡ್ತಿಲ್ಲ? ಅವ್ರನ್ನ ನಾವು ಏನು ಕೇಳಬೇಕು ಅಂತ ನೀವು ಯಾಕೆ ಹೇಳ್ತಿಲ್ಲ? ನಿಮ್ಮದು ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಆಗೋದೇ ಇವತ್ತಿರೋ ಸರ್ಕಾರದಲ್ಲಿ ನಾವೇನು ಮಾಡಬೇಕು ಅಂತ ಹೇಳ್ಬೇಕಾಗಿರೋದು. ನಿಮಗೆ ಪವರ್ ಕೊಟ್ಟಾದ ಮೇಲಿಂದ ನೀವೇನು ಮಾಡ್ತೀರ ಅಂತ ನೋಡ್ಕೊಂಡು ಚಪ್ಪಾಳೆ ತಡ್ಕೊಂಡು ಅದಾಮೇಲೆ ಅದಾಮೇಲೆ ದೂರದ ಮಾತದು. ಎಷ್ಟೋ ದೂರದ್ದು ಅಂದರೆ ನೀವು ಇನ್ನೂ ಹೆಚ್ಚು ಕಡಿಮೆ 2 ಎಲೆಕ್ಷನ್ಸು, ಈಗ ಆಲ್ರೆಡಿ 2 ಎಲೆಕ್ಷನ್ಸ್ ಆಗೋಗಿದೆ, ಇನ್ನೂ 2 ಎಲೆಕ್ಷನ್ಸ್ ಬೇಕು ನಿಮಗೆ. ನೀವು ಅದ್ರ ಮಧ್ಯದಲ್ಲಿ ಈ ಥರ ಮಾತಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ನೀವಿರಲ್ಲ. ನಿಮ್ಮ ಪಕ್ಷ ಎಲ್ಲೆಲ್ಗೂ ಇರಲ್ಲ. ಪ್ರಜಾಕೀಯನ ತಿಂಗೇನು ನಾಳೆ ಬೆಳಗ್ಗೆ ಎದ್ದರೆ 28ಗೆ ನೀವಿರಲ್ಲ ನೀವು. ಈಗ ಅಟ್ಲೀಸ್ಟ್ ನೀವು ಇಲ್ಲಿ ತನಕ ಏನೇನೆಲ್ಲ ನೀವು ಗ್ರಾಮೀಣಾಭಿವೃದ್ಧಿನಲ್ಲಿ ನೀವು ಪಿ ಡಿ ಒಗೆ ಆಗಲಿ ಇದಕ್ಕೆ ಆಗಲಿ, ಅಂದರೆ ನೀವೇನೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ಗಳೆಲ್ಲ ಮಾಡ್ಕೊಂಬಂದ್ರಲ್ಲ, ಅಲ್ಲಿ ನೀವೇನೇನು ಮಾಡಿದ್ದೀರಾ ಅಂತ ಯಾವ ಥರ ಹೇಳಿದ್ದೀರಾ? ಅಲ್ಲಿ ನೀವು ಏನೇನೆಲ್ಲ ತೋರಿಸ್ಕೊಂಬಂದಿದ್ದೀರಾ ಅಂತ ನೀವು ಆ ಥರ ತೋರಿಸಿದ್ದೀರಾ? ಗೆದ್ರಿತಾನೆ ನೀವು ಸುಮಾರು ಕಡೆ, ಒಂದು 15 ಕಡೆ ಗೆದ್ದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ, ನಾನು ತಪ್ಪಾಗಿ ಕ್ಷಮೆ ಇರಲಿ. ಆದರೆ ನೀವು 15 ಕಡೆ ಗೆದ್ದಿರೋ ಕಡೆ ನೀವು ಏನೇನು ಮಾಡಿದ್ದೀರಾ? ನೀವು ಹೆಂಗೆ ಮಾಡಿದ್ರಿ? ಏನು ಮಾಡಿದ್ರಿ? ಎಷ್ಟು ನೀವು ಪರಿಪೂರ್ಣವಾಗಿ ಎಷ್ಟು ಗೆದ್ದಿರಿ?
ಎಷ್ಟು ಕಡೆ ರಾಜೀನಾಮೆ ಕೊಟ್ರಿ, ಎಷ್ಟು ಕಡೆ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಿಲ್ಲ. ಇದನ್ನ ಯಾಕೆ ಸ್ವಾಮಿ ಹೇಳ್ತೀರಾ ನೀವು? ಅದನ್ನು ಹೇಳ್ಬೇಕಲ್ವಾ? ಅದು ಅದು ಈ ನಮ್ಮ ಏನಂತಾರೆ ಪ್ರಜಾಪ್ರಭುತ್ವದಲ್ಲೇ ಅದು ಬರುತ್ತಲ್ವಾ? ಅಟ್ಲೀಸ್ಟ್ ನೀವು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೋಸ್ಕರನೋ, ಅಟ್ಲೀಸ್ಟ್ ನಿಮಗೆ ನೀವು ತೋರಿಸ್ಕೊಳ್ಳೋಕ್ಕೋಸ್ಕರ, ಅಟ್ಲೀಸ್ಟ್ ನಿಮಗೆ ನೀವು ಹೇಳ್ತಿರೋ ಕರ್ತವ್ಯಗಳು ನಿಷ್ಠೆಗಳು ಏನೇನು ಮಾಡ್ತಿದ್ದೀರಾ, ಮಾಡ್ತಿಲ್ಲ ನನಗೆ ರಾಜೀನಾಮೆ ಕೊಡ್ತೀನಿ ಅಂತ ಏನು ಹೇಳ್ತಿದ್ದೀರಾ, ಅದನ್ನಾರು ಪಾಲಿಸಿದ್ದೀರಾ? ಅದನ್ನಾರು ಹೇಳ್ಕೋಬೇಕಲ್ವ ಸ್ವಾಮಿ ನೀವು? ನೀವು ದಡ್ಡತನದ ಪರಮಾವಧಿನಲ್ಲಿದ್ದೀರಾ ನೀವು. ಇವತ್ತಿನ ದಿನಕ್ಕೆ ನಿಮ್ಮದೊಂದು ಕಳೆದೊಂದು 4-5 ಇಂಟರ್ವ್ಯೂನಲ್ಲಿ ನನಗನ್ಸಿದ ಪ್ರಕಾರ ನೀವು ನಿಜವಾಗ್ಲೂ ನೀವು ಪ್ರಜಾಕೀಯ ಮಾಡೋಕ್ಕೂ ರೆಡಿ ಇಲ್ಲ, ನೀವು ಅಸಮರ್ಥರು ನೀವು ಅಂತ ಹೇಳ್ಬಿಡ್ತೀನಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅಸಮರ್ಥರು ನೀವು. ನಮ್ಮಂಥ ನಂಬಿಕೆ ಇಟ್ಟ ನನ್ನ ಕ್ಷೇತ್ರದಲ್ಲಿ 2,400 ಓಟ್ ಬಂದಿತ್ತು ಆಯಿತಾ. ಆ 2,400 ಓಟ್ಗೆ ನೀವು ಅನ್ಎಲಿಜಿಬಲ್, ನೀವು ಅಂದರೆ ಏನಂತಾರೆ ನಿಮಗೆ ಇನ್ಎಲಿಜಿಬಲ್. ನನಗೆ ಇಂಗ್ಲೀಷ್ ಕಡಿಮೆ, ನೀವು ಅಸಮರ್ಥರು ನೀವು. ಸೀರಿಯಸ್ ನೀವು ಮಾತಾಡ್ತಿರೋದು ಇವತ್ತು ನಾನು ಯಾವುದಕ್ಕೂ ಸೂಕ್ತ ಅಲ್ಲ, ನಾನು ಯಾವುದಕ್ಕೂ ಬದ್ಧನಲ್ಲ. ನನಗೆ ತುಂಬ ಬೇಜಾರಾಯ್ತು ಇವತ್ತು ನೀವು ಮಾತಾಡಿದ್ದು. ನಿನ್ನ ಕೈಲಿ ಪವರ್ ಕೊಟ್ಟ ಮೇಲೆ ನಾನು ಮಾಡ್ತೀನಿ ಅಂತ ಅನ್ನೋದು ದಡ್ಡತನದ ಪರಮಾವಧಿ. ಆ್ಯಸ್ ಎ ವೋಟರಾಗಿ ನೀವು ಮಾತಾಡಬೇಕು ಅನ್ನೋಂಗಿದ್ರೆ, ಆ್ಯಸ್ ಎ ವೋಟರಾಗಿ ಇವತ್ತು ನಡೆದಿರೋ ಘಟನೆಗಳಿಗೆ ಏನು ಮಾಡಬೇಕಾಗಿತ್ತು ಆ್ಯಸ್ ಎ ವೋಟರಾಗಿ ಅಂತ ನೀವು ಆನ್ಸರ್ ಮಾಡಬೇಕಾಗಿತ್ತು. ನೀವು ಬರೀ ವೋಟರ್ ಅಂತ ಮಾಡ್ತೀರಾ. ವೋಟರಾಗಿ ನೀವೇನು ಮಾಡ್ತಿದ್ರಿ, ನೀವೇನು ಪರಿಕಲ್ಪನೆ ಏನು ಮಾಡ್ತಿದ್ರಿ, ವೋಟರಾಗಿ ನೀವೇನೆಲ್ಲ ಅದಕ್ಕೆ ಪರಿಕಾಯ ಪರಿಸ್ಥಿತಿಗಳನ್ನ ನಾವೇನು ಮಾಡಬೇಕಾಗಿತ್ತು ಅಂತ ನೀವು ಒಂದು ಕಡೆನೂ ಹೇಳೋ ಪ್ರಯತ್ನ ಮಾಡ್ತಿಲ್ಲ. ವೋಟ್ ಹಾಕಿದ್ರೆ ಗೆಲ್ಸಿದ್ದೀರಾ, ನಿಮ್ಮನೆ ಬರ ಅಂತ ನೀವು ಹೇಳ್ತಿದ್ದೀರಾ. ನೀವು ವೋಟರ್ ಅಲ್ವಾ ಸ್ವಾಮಿ? ನೀವು ವೋಟರ್ ಹಾಕಿದ್ರೆ ನೀವು ವೋಟರ್ ಅಂತಲೇ ಮಾಡ್ತಿದ್ದೀರಾ. ವೋಟ್ರಾಗಿ ನೀವು ಹೇಳ್ಬೇಕಿತ್ತಲ್ವ? ಇವತ್ತು ನಾವೇನು ಮಾಡಬೇಕಿತ್ತು ಅಂತ ನೀವು ಹೇಳ್ಬೇಕಿತ್ತಲ್ವ? ಅದನ್ನ ಯಾಕೆ ಹೇಳ್ತಿಲ್ಲ? ನೀವು ವೋಟ್ರಾಗಿ ನೀವು ಅದನ್ನು ಅಂದರೆ ನಿಮ್ಗೆ ಸಂಬಂಧಪಟ್ಟಿದ್ದಲ್ವ ಅದು? ನಿಮಗೆ ಬೇಡವಾ ಅದು? ನನಗದು ತುಂಬ ಮೋಸ ಅನಿಸ್ತು. ನನಗೆ ಅನ್ಫಿಟ್ ಅನಿಸ್ತಾ ಇದೆ ನನಗೆ ಇವತ್ತಿಂದು ಅಂದರೆ ಮೇ 15ನೇ ತಾರೀಕು ಪ್ರಕಾರ ನೀವು ಅನ್ಫಿಟ್, ನನಗೆ ಪ್ರಜಾಕೀಯ ಅನ್ಫಿಟ್ ಫಾರ್ ಕರ್ನಾಟಕ ಎಲೆಕ್ಷನ್ಸ್. ನಿಮಗೆ ನಾನು ಯಾವ ಕಡೆಯಿಂದನೂ ಸಮರ್ಥನೆ ಕೊಡಲ್ಲ. ನನಗೆ ನೀವು ಸಮರ್ಥರು ಅಂತಲೇ ಅನಿಸ್ತೀರ ನನಗೆ. ಧನ್ಯವಾದಗಳು.